ಹುಣಸೂರು ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ನಡೆಸಿದ ಹಿನ್ನೆಲೆ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿರುವ ಘಟನೆ ಬಡಾವಣೆ ನಿವಾಸಿಗಳನ್ನ ಹೈರಾಣುಗೊಳಿಸಿದೆ. ಕಾಮಗಾರಿ ನಡೆಸಿ ಕೈಕಟ್ಟಿ ಕುಳಿತ ಅಧಿಕಾರಿಗಳಿಗೆ ಸ್ಥಳೀಯರು ಇಡಿ ಶಾಪ ಹಾಕುತ್ತಿದ್ದಾರೆ. ಕೂಡಲೇ ಅವ್ಯವಸ್ಥೆಗೆ ಪರಿಹಾರ ಕಲ್ಪಿಸದಿದ್ದಲ್ಲಿ ಪ್ರತಿಭಟನೆ ದಾರಿ ಹಿಡಿಯಬೇಕಾಗುತ್ತದೆ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಹಿಂಗೆ ಇದೆ ಸರ್. ಒಂದು ನಿಮಿಷ. ಈಗ ಆಲ್ರೆಡಿ ಒಂದು 3 ವರ್ಷ 4 ವರ್ಷದಿಂದಲೂ ಒಂದು 2 ಅಡಿ 3 ಅಡಿ ಮನೆಗೆ ನೀರು ತುಂಬ್ತಾನೆ ಇದೆ. ಒಂದು ನೀರು ತುಂಬಿದ್ರೆ ಒಂದು ಲೆಕ್ಕಾಚಾರದಲ್ಲಿ ನೀರು ತುಂಬಿತು ಅಂತ ಹೇಳ್ಬೋದು. ಆದರೆ ಟಾಯ್ಲೆಟ್ ನೀರೇ ನುಗ್ಗೋದು ಮನೆಗೆ. 2 ಅಡಿ 3 ಅಡಿ ನೀರು, ಟಾಯ್ಲೆಟ್ ನೀರು. ಅದನ್ನು ಗೋಚೋದನ್ನು ಕೂಡ ಇಲ್ಲಿ ಚೀಫ್ ಆಫೀಸರ್ ನೋಡಿದ್ದಾರೆ, ಇಂಜಿನಿಯರ್ಗಳು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಅದ್ರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ. ಒಂದ್ಸರಿ ಬರ್ತಾರೆ JCB ಸುಮ್ಮನೆ ಈ ಕಡೆ ತಗೊಂಡು ಆ ಕಡೆ ತಗೊಂಡು ಸುಮ್ಮನೆ ಅವರು ಏನು ಹೇಳ್ತಾರೆ ಸರ್? ಅಧಿಕಾರಿಗಳು ಯಾರು ಸ್ಪಾಟಿಗೆ ಬರ್ತಾರ? ಆ ವಿಷಯಕ್ಕೆ ಅಧಿಕಾರಿಗಳು ಬರ್ತಾರೆ, ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾರೆ. ಆಯ್ತು ಸರ್ ಮಾಡ್ತೀವಿ ಅಂತಾರೆ. ಇನ್ನು ಹೋದವರು ಈ ತಗಡೆ ತಿರುಗಿ ನೋಡಲ್ಲ. ಅರ್ಥ ಆಯ್ತಾ? ಇದೆಲ್ಲ ಚರಂಡಿ ಮಾಡ್ತೀವಿ, ಆಮೇಲೆ UCD ನಾವೆಲ್ಲ ಸರಿ ಮಾಡ್ಬಿಟ್ಟು ಈಗಲೂ ಬೇಕಾದ್ರೆ UCD ಓಪನ್ ಮಾಡಿ ನೋಡಿ, ಫುಲ್ ನೀರಿದೆ. ಈಗಲೂ ನಮ್ಮಲ್ಲಿ ಎಲ್ಲರ ಮನೆಗೂ ರಿವರ್ಸ್ ಇವಾಗ ಮನೆ ಎಲ್ಲರ ಮನೆಗೂ ಟಾಯ್ಲೆಟ್ ನೀರು ಹೋಗಿದೆ. ಯಾರ ಮನೆಗೆ ಬಾಕಿ ಏನಿಲ್ಲ ಇದು. ಅರ್ಥ ಆಯ್ತಾ? ಅದ್ರ ವ್ಯವಸ್ಥೆ ಇನ್ನೂ ಸರಿ ಆಗಲಿಲ್ಲ. ಇನ್ನೂ ಸರಿ ಹೋಗಲಿಲ್ಲ. ಅದು ಯಾವ ಮಾಡ್ತಾರಂತ ಇನ್ನೂ ಗೊತ್ತಾಗೋದಿಲ್ಲ. ಆಯಿತಾ? ಅದ್ರ ಬಗ್ಗೆ ಇದರ ಹೇಳ್ತು ಅಂದರೆ ಅದ್ರ ಬಗ್ಗೆ ಅವ್ರು ಕಾಳಜಿ ವಹಿಸೋದೇ ಇಲ್ಲ. ನಮಗಂತೂ ಸಾಕಾಗೋಗಿದೆ. ಮಂಜುನಾಥ್ ಗೋಡೌನಿನಲ್ಲಿ ಟಾಯ್ಲೆಟ್ ನೀರು ಈಗಲೂ ನೋಡಿ ಎಲ್ಲ ಫುಲ್ ಎಲ್ಲ ಬ್ಲ್ಯಾಕ್ ಆಗಿದೆ, ಎಲ್ಲ ರಿವರ್ಸ್ ಆಗಿದೆ. ಈಗ ಬರೀ ಸಣ್ಣ ಮಳೆಗೆ, ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಒಂದು ಮಳೆ ಏನಾದ್ರು ಹೊಡಿತು, ಗುಡುಗು ಸಿಡಿಲು ಬಂತು ಅಂತಂದರೆ ನಮ್ಗೆ ಆಲ್ರೆಡಿ ಇಲ್ಲಿ ನಡ್ಕ ಸ್ಟಾರ್ಟ್ ಆಗ್ತದೆ. ಯಾವ ಟೈಮಲ್ಲಿ ನೀರು ನುಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ರಿವರ್ಸೇ, ಎಲ್ಲರ ಮನೆಗೂ ಟಾಯ್ಲೆಟ್ ನೀರು ರಿವರ್ಸೇ. ಅದೊಂದು ಸಿಕ್ಕಿಬಿಡೋ ಮಾಡಿ. ಏನು ಹೇಳ್ತೀರಿ ಸರ್ ಅಧಿಕಾರಿಗಳಿಗೆ ಎಚ್ಚರಿಕೆ? ಅಧಿಕಾರಿಗಳಿಗೆ ಅವ್ರಿಗೆ ಏನಾದರೂ ಇದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಿ ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ರಸ್ತೆ ತಡೆ ಮಾಡಿ ಹೋರಾಟ ಮಾಡ್ತೀವಿ. ಮಾತ್ರ ತುಂಬ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ನಾವು ಇದು ಸುಮಾರು ಈ ಸರಿ ಹೇಳಿದ್ದೀವಿ. ನಾವು ಮಾಧ್ಯಮದವ್ರಿಗೆ ಇದ್ರ ಬಗ್ಗೆ ನಾವು ಹೇಳ್ತೀವಿ ಅಂತಲೇ ಎಚ್ಚರಿಕೆ ಕೊಟ್ಟಿನೂ ಕೂಡ ಹೇಳಿದ್ವಿ. ಅದ್ರ ಬಗ್ಗೆ ಕೇರೇ ಮಾಡಲ್ಲ ಅವರು. ಇದೆ ಹುಣಸೂರು ಅಂತ ಮುನ್ಸಿಪಾಲ್ಟಿ ಅಷ್ಟು ವರ್ಸ್ಟ್ ಯಾವುದೂ ಇಲ್ಲ. ಅದು ವರ್ಕೇ ನಡೆಯಲ್ಲ. ಆ ಮಟ್ಟಿಗೆ ಇದು ಮಾಡ್ತಾರೆ. ಹೇಳಿ ಮಂಜುನಾಥ. ನಮಗೆ 25 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತಾಯಿದ್ರು. ನಾವು ಚರಂಡಿ ಸ್ವಂತವಾಗಿ ನಾವೇ ಇಲ್ಲಿ ನಾವು ಹೋಗ್ತಾಯಿದ್ವಿ. ಆಟ ಕೊಟ್ಕೊಂಡು ನಮಗೆ ಮಾಡ್ಕೊಂಡು ಮನೆ ಥರ ಇಟ್ಕೊಂಡು. ಈಗ ಏನಂತ ಅವಾಗ ಗಲೀಜಾದ್ರೂ ನಾವು ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಇವಾಗ ಇಲ್ಲೆಲ್ಲ ಅವ್ಯವಸ್ಥೆ ಮಾಡಿಬಿಟ್ಟು ಇವಾಗ 6 ತಿಂಗಳು 8 ತಿಂಗಳೇ ಆಯ್ತೇನಲ್ವ, ಬಂದು ನೀರೆಲ್ಲ ರಿವರ್ಸ್ ಬರೋ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅಲ್ಲೊಂದು ಚರಂಡಿ ಮಾಡ್ತೀವಿ ಅಂತ ಮಾಡಿದ್ರು. ಆವಾಗ ನಾವೇನು ಮಾಡಿದೋ, ಇದನ್ನು ಆಳ ಮಾಡಿ ಒಂದು ಸ್ವಲ್ಪ ಈ ನೀರು ಹೋಗೋದು ಮಾಡಿ ವಾಟ ಕೊಡಿ ಅಂತ ಕೇಳಿದ್ದಕ್ಕೆ ಕೆಲಸಗಾರರು ನಮ್ಮ ಕೆಲಸ ಮಾಡೋ ಅಡ್ಡಿ ಮಾಡ್ತೀವಿ ಅಂತ ರಗಳೆ ಮಾಡಿದ್ರು. ಆಮೇಲೆ ನಾವೇನು ಮಾಡಿದೋ, ನಿಮ್ಮ ಮಾತು ಕೇಳೋದು ಇಂಜಿನಿಯರ್ ಮಾತು ಕೇಳೋದು ಅಂತ ಅಂದ್ಬಿಟ್ಟು ರಗಳೆ ಮಾಡಿಬಿಟ್ಟು ಅದನ್ನು ಹೈಟ್ ಮಾಡಿದ್ವಿ. ಇವಾಗ ಏನಾಯಿತು, ಅದು ಹೈಟ್ ಆದ ತಕ್ಷಣ ರಿವರ್ಸ್ ಬಂದಿತ್ತು. ಅಲ್ಲಿ ರಾಜ ಕಾಲುವೆ ಮಾಡ್ತೀವಿ ಅಂತಂದ್ರು, ಅಲ್ಲಿ ಡಸ್ಟ್ ಮುಚ್ಚಾಕಿದ ಮೇಲೆ ಏನಾಯಿತು, ಪೂರ್ತಿ ರಿವರ್ಸ್. ಇವಾಗ ಏನಿಲ್ಲ, ನಮ್ಮಲ್ಲಿ ಒಂದು ದಿವಸ ನೀರು ಬಂದಿರಲಿಲ್ಲ 25 ವರ್ಷದಿಂದಲೂ. ಎಷ್ಟೇ ಮಳೆ ಹೋದರೂ ನೀರು ಬರ್ತಿರಲಿಲ್ಲ. ಇವಾಗ ಅವರೆಲ್ಲ ಅವ್ಯವಸ್ಥೆ ಮಾಡಿದ್ಮೇಲೆ ನೀರು ಇವಾಗ ಫಸ್ಟ್ ಬರೋದೇ ನಮ್ಮನೆ. ಆಮೇಲೆ UCD ಕಲೆಕ್ಷನಲ್ಲಿ ಓಪನ್ ಆದ ಪ್ಲೇಟ್ ಎಲ್ಲ ಓಪನ್ ಆಯಿತು ಅಂದರೆ ಫುಲ್ಲು ಇಷ್ಟು ಮನೆಗೂ ನಮಗೆ ಸ್ವಲ್ಪ ಮಳೆ ಬಂದ್ರೂ UCDದೆಲ್ಲ ವಾಪಸ್ ನಮ್ಗೆ ಒಳಗೆ. ಈಗ ಚರಂಡಿ ಸ್ವಚ್ಛತೆ ಏನಾದ್ರು ಮಾಡಿಸ್ತಾರಾ? ಸ್ವಚ್ಛತೆ ಎಂದು ಹೋಗರ್ದು ಹೇಳಿ ಕೇಳಿ ಯಾವತ್ತೋ ಒಂದು ದಿವಸ ಬರ್ತಾರೆ. ನೋಡಿ ಇಲ್ಲೇ ನೋಡಿ, ಇದನ್ನು 6-7 ತಿಂಗಳಿಂದ ಫುಲ್ ಸ್ಟಾರ್ಟ್ ಇಲ್ಲಿ ತನಕ ತುಂಬಿಟ್ಟಿತ್ತು ಗಲೀಜೆಲ್ಲ. ನಾವು ಮೊನ್ನೆ ಎಲ್ಲನೂ ಕಳೆದು ಅಧ್ಯಕ್ಷರಿಗೆಲ್ಲ ಹೇಳಿ ಎಲ್ಲ ಮಾಡಿಬಿಡದೆ ಇನ್ಸ್ಪೆಕ್ಟರ್ ಎಲ್ಲ ಬಂದು ತೆಗ್ಸಿದ್ದಾರೆ ನೋಡಿ. ಟ್ಯಾಕ್ಟರ್ ಕಳಿಸಿ ಅಂತೀವಿ, ತೆಗ್ಸಾಕ್ತಿರ್ತೀವಿ, ಬರಲ್ಲ. ಆ ವಾಸನೆ ತಿರುಗಾಡ್ಕೊಂಡೇ ತಿರ್ತಾರೆ. ನಾವು ಏಜ್ ಆದವರು ಎಲ್ಲರೂ ಈ ಮಕ್ಕಳು ಮನೆಯಲ್ಲಿ ಇದು ಸ್ಕೂಲ್ ಇದೆ, ಇಲ್ಲಿ ಮಕ್ಕಳು ಸ್ಕೂಲು, ಅಂಗವಿಕಲ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ. ಆ ಮಕ್ಕಳೆಲ್ಲ ಇಲ್ಲಿದ್ದಾರೆ. ಎಲ್ಲರಿಗೂ ಹುಷಾರಿಲ್ಲೇ ಹರಡ್ತಾ ಇದ್ದೀವಿ. ನಾವು ಎಚ್ಚೆತ್ಕೊಳ್ಳೋಕ್ಕೆ ಆಗಿಲ್ಲ. ನಮಗೆ ಏಜ್ ಆದವರು ನಾವು ಮನೇಲಿ ಹೋಗಿದ್ವಿ, ಎಷ್ಟು ಸಲ ಕ್ಲೀನ್ ಮಾಡ್ಬೋದು ನಾವು ಮನೇನ ಗಲೀಜಿಲ್ಲ. ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ವಿ, ಎಲ್ಲನೂ ಹೇಳಿದ್ವಿ. ಬರ್ತಾರೆ, ನೋಡ್ತಾರೆ, ಆಯಿತು, ಅವ್ರದ್ದು ತಪ್ಪು.
ಅವ್ರಿಗೆಲ್ಲ ಇವ್ರು ಮಾಡಬೇಕಾಗಿರೋದು, ಇವರೆಲ್ಲ ಒಬ್ಬರ ಮೇಲೆ ಒಬ್ರು ಹೇಳ್ಬಿಟ್ಟು ಇಂಜಿನಿಯರ್ ಬಂದು ನೋಡ್ಬಿಟ್ಟು ನಮಗೆ ಅಷ್ಟೇ ಇನ್ನು ಕಾರ್ಯರೂಪಕ್ಕೆ ಏನೂ ತರ